ನಮ್ಮ STMCಯ ಮಾನ್ಯ ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯ ಬಾಲಕೃಷ್ಣ ಹೆಗ್ಡೆ ಹಾಗೆ ಎಲ್ಲ ಅತಿಥಿ ಗಣ್ಯರು ಸೇರಿ ಆ ಟ್ರೋಫಿಯನ್ನು ನೀಡಿ ಈ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶಾಲಾ ಬಾಲಕರ ತಂಡ ಉತ್ತಮ ಪ್ರದರ್ಶನ ನೀಡಿರ್ತಾರೆ. ಬಜಗೋಳಿ ವಲಯ ಮಟ್ಟದ 14ರ ವಯೋಮಾನದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ. PM ಶ್ರೀ KPS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಳ ಇಲ್ಲೇ ಜರುಗಿದ ಸಂಭ್ರಮದ ಕಬಡ್ಡಿ ಪಂದ್ಯಾಟ. ಬಾಲಕಿಯರ ಮುಂದಿನ ಪಂದ್ಯಕ್ಕಾಗಿ ಲಕ್ಷ್ಮೀದೇವಿ ಗೋಡ್ಕಟ್ಟೆ, ಗುರುಕೃಪಾ ಬಲ್ಲೆಟ್ಟು ಈ ಎರಡು. ಕಾರ್ಕಳ ತಾಲೂಕಿನ ಬಜಗೋಳಿ ವಲಯ ಮಟ್ಟದ 14 ವರ್ಷದ ವಯೋಮಾನದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟವು PM ಶ್ರೀ KPS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಳದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಉದ್ಘಾಟನೆ ಮತ್ತು ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಶ್ರೀ ರವಿಚಂದ್ರ ಕಾರಂತ್ ಅವರು ನೆರವೇರಿಸಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸ್ಫೂರ್ತಿ ತುಂಬಿದರು. PM ಶ್ರೀ KPS ಕೂಡಬೆಟ್ಟು ಮಾಳ ಈ ಹೆಸರು ಬರಬೇಕಾದ್ರೆ ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕರ ಶ್ರಮ ಅದೆಷ್ಟೋ ನಾವು ಕಂಡಿದ್ದೇವೆ. ಈಗ ಪ್ರಸ್ತುತ 190ರವರೆಗೆ ಮಕ್ಕಳು ವಿದ್ಯಾರ್ಜನೆಯನ್ನು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ LKG ಇಂದ 7ನೇ ತರಗತಿಯವರೆಗೆ ಇಷ್ಟು ಮಕ್ಕಳೊಂದು ಗ್ರಾಮೀಣ ಭಾಗದಲ್ಲಿ ಇರುವುದಂದ್ರೆ ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವೇ ಸರಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಶಿಧರ್ ಭಟ್ ವಹಿಸಿದ್ದರು. ವೇದಿಕೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಅಜಿತ್ ಹೆಗ್ಡೆ, ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ಭಾವ ಪೂಜಾರಿ, ನಿವೃತ್ತ ಮುಖ್ಯ ಶಿಕ್ಷಕ ಕೃಷ್ಣ ಮೊಯ್ಲಿ, ಮಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಸುರೇಖಾ, ಅನಿಲ್ S ಪೂಜಾರಿ, SDMC ಉಪಾಧ್ಯಕ್ಷೆ ವಿಜಯ ಬಾಲಕೃಷ್ಣ ಹೆಗ್ಡೆ, ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ರವಿಶಂಕರ್ ಶೇರಿಗಾರ್, ಅಧ್ಯಕ್ಷ ಶಿವರಾಜ್, ಕಾರ್ಕಳ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ತಾವರಗಿ, ಪ್ರಾಥಮಿಕ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ವಸಂತ, ಪ್ರಮುಖರಾದ ಸಂಜೀವ ಮತ್ತು ಸುಂದರಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಧಾಕೃಷ್ಣ ಜೋಶಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅದಕ್ಕೆ ಕಾರಣ ನಮ್ಮ SDMC ಅಧ್ಯಕ್ಷ ಶ್ರೀ ಭಟ್ರು, ಶಶಿಧರ್ ಭಟ್ರು, ಹಾಗೆಲ್ಲ ನಮ್ಮ ಊರಿನ ಮಹನೀಯರು, ಊರಿನ ಪೋಷಕರು, ಇವರಿಗೆ ಮತ್ತೆ ಮೊದಲ ಬಾರಿಗೆ ಪ್ರಶ್ನೆ ಮೊದಲು ಹೇಳ್ತೇನೆ, ಇಲಾಖೆಗಳ ಧನ್ಯವಾದಗಳು ಸರ್. ಹಾಗೆ ವೇದಿಕೆಯ ಎಲ್ಲ ಅತಿಥಿಗಣ್ಯರೇ, ದೈಹಿಕ ಶಿಕ್ಷಕ ಬಂಧುಗಳೇ, ತೀರ್ಪುಗಾರರೇ, ಮುದ್ದು ಮಕ್ಕಳೇ, ಹೆಚ್ಚಿಗೆ ಮಾತಾಡಿ ಹೋಗೋದಿಲ್ಲ, ಮಳೆ ಬರೋ ಚಾನ್ಸ್ ಇದೆ. ಇವತ್ತು ಯಾರು ವಿಜೇತರಾಗ್ತೀರಿ, ತಾಲೂಕು ಮಟ್ಟದ ಕ್ರೀಡೆ ದಿನಾಂಕ 10/9/2026 ಕ್ರಿಯೇಟಿವ್ ಶಾಲೆಯಲ್ಲಿ ನಡೆಯಲಿದೆ. ಅಲ್ಲಿ ಯಾರು ವಿಜೇತರಾಗ್ತೀರಿ ಅಲ್ಲಿ ಸೆಲೆಕ್ಷನ್ ಮಾಡ್ತೇವೆ. ಫಸ್ಟ್ ಟೈಮ್ ಬಂದವರ ಟೀಮ್ ಮಾಡಿ, ಆಮೇಲೆ 18 ತಾರೀಕಿಗೆ ಹೊಸಗಡಿ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೀತಿದೆ. ತದನಂತರ ಒಂದು ವಾರದಲ್ಲೇ ಡಿವಿಷನ್ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಿದೆ. ಅಕ್ಟೋಬರ್ 8 ಒಳಗೆ ಎಲ್ಲ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟ ನಡೀಲಿಕ್ಕಿದೆ. ಇಲ್ಲಿ ಯಾರು ವಿಜೇತರಾಗ್ತೀರಿ ಇವರು ತಾಲೂಕು ಜಿಲ್ಲಾ ರಾಜ್ಯ ವಿಭಾಗ ರಾಜ್ಯ ಮಟ್ಟ ವಿಜೇತರಾಗಿ ನಮ್ಮ ಈ ಕೂಡಬೆಟ್ಟು ಮಾಡಕ್ಕೆ ಹೆಸರು ನಿಲ್ಲಿಸ್ತಾ, ಅವಕಾಶ ಹೊಂದಿಸ್ತಾ 2 ಮಾತು ಕರ್ನಾಟಕ. ನಮ್ಮ ಶಾಲೆ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಕ್ರೀಡಾಕೂಟ ಆಯೋಜನೆ ಖಂಡಿತ ಒಳ್ಳೆಯ ಉದ್ದೇಶ. ಸರ್ಕಾರದ ಒಳ್ಳೆಯ ಉದ್ದೇಶ ಸದ್ವಿನಿಯೋಗ ಆಗ್ತದ ಇಲ್ಲವೋ ಅನ್ನೋದೊಂದು ಇಲ್ಲಿ ಸಂಶಯ ವ್ಯಕ್ತ ಆಗ್ತಾ ಇದೆ. ಕಳೆದ 2 ವರ್ಷದಿಂದ ಗಮನಿಸಿದಾಗ ಇಂಥ ಹೋಬಳಿ ಮಟ್ಟದ ಕ್ರೀಡಾಕೂಟ ನಡೀತದೆ, ಆದರೆ ಶಾಲೆಗಳ ಭಾಗವಹಿಸಲಿಕ್ಕೆ ನನಗೆ ಅನ್ನಿಸ್ದಾಗೆ ಕಡಿಮೆ ಅನ್ನಿಸ್ತದೆ. ಇವತ್ತೀಗ ಇಲ್ಲಿ ಗಮನಿಸುವಾಗ ಒಂದು 5-6 ಶಾಲೆಗಳು ಮಾತ್ರ ಇಲ್ಲಿ ಬಂದಿದೆ. ನಾನು ನಮ್ಮ ಅಧಿಕಾರಿಯವರಲ್ಲಿ ಕೇಳಿದೆ, ಮಾಹಿತಿಗಾಗಿ ಕೇಳಿದೆ, ಸಾಧಾರಣ ಎಷ್ಟು ಶಾಲೆಗಳಿರ್ಬೋದು ಈ ವ್ಯಾಪ್ತಿಗೆ ಅಂತ. 25-30 ಶಾಲೆಗಳು ಈ ವ್ಯಾಪ್ತಿಗೆ ಬರುವಾಗ ಎಲ್ಲ ಊರವರು ಸೇರಿ ಎಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅವರು ಕ್ರೀಡೆಗಳಲ್ಲಿ ಅವರ ಪ್ರತಿಭೆಯನ್ನು ತೋರಿಸೋದಕ್ಕೋಸ್ಕರ ಈ ವೇದಿಕೆಯನ್ನು ಮಾಡಿದಾಗ ನಾವು ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳೇ ಭಾಗಿಯಾಗದಿದ್ದರೆ
ಇದು ಯಾವ ಕಡೆ ಹೋಗ್ತಾ ಇದೆ? ನಾವು ಅವಲೋಕನ ಮಾಡುವ ಸ್ಥಿತಿಗೆ ಬಂದಿದ್ದೇವೆ. 125 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದೆ. ಅದನ್ನು ನೇರವಾಗಿ SDMCಯ ಮುಖಾಂತರ ವಿನಿಯೋಗ ಮಾಡಲಿಕ್ಕೆ, ಶಾಲೆಯ ಅಭಿವೃದ್ಧಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ಕಾರ ಅದನ್ನು ಭರಿಸದೆ ನೇರವಾಗಿ SDMCಯ ಜಂಟಿ ಖಾತೆಗೆ ವರ್ಗಾಯಿಸುವಷ್ಟು ಒಂದು ಲಿಬರಲೈಸೇಷನ್ ಎಲ್ಲ ಕ್ರೀಡಾಪಟುಗಳು. ಮತ್ತೆ ಪುನಃ ಸರ್ಕಾರ ಹೇಳಿದೆ, ಕ್ರೀಡಾಪಟುಗಳಿಗೆ ವಿಶೇಷ ಮೊದಲಿರುವ ಏನು ಆ ಮೀಸಲಾತಿ ಇದೆ, ಆ ಮೀಸಲಾತಿಯನ್ನು ಮೊನ್ನೆ ಹೆಚ್ಚಳ ಮಾಡಿದ್ದಾರೆ. ಉದ್ಯೋಗದ ಮೀಸಲಾತಿ, ಕ್ರೀಡಾಪಟುಗಳಿಗಿರುವ ಉದ್ಯೋಗದ ಮೀಸಲಾತಿಯನ್ನು ಹೆಚ್ಚು ಮಾಡಿದೆ ಸರ್ಕಾರಿ ಕೆಲಸದಲ್ಲಿ. ಹಾಗಾದರೆ ನಾವು ಕ್ರೀಡೆಗೆ ಮತ್ತಷ್ಟು ಪ್ರೋತ್ಸಾಹ, ನಾವು ಶಾಲೆಯವರೇ ಕೊಡದಿದ್ರೆ ಮತ್ತೆ ಅದು ವಿದ್ಯಾರ್ಥಿಗಳು ಹೇಗೆ ಬರ್ತಾರೆ? ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ನಾವೆಲ್ಲರೂ ಇದನ್ನು ಅವಲೋಕನ ಮಾಡಬೇಕು. ಮುಂದಿನ ಸಾರಿ ನಮಗೆ ಇಲ್ಲೇ ಶಾಲೆಯಲ್ಲಿ ಅತಿಥೇಯರಾಗಿ ಸಿಕ್ಕಿದರೆ ಖಂಡಿತ ಎಲ್ಲ ಶಾಲೆಗಳಿಗೆ ನಾವು ಅದನ್ನು ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ನಾವು ಪ್ರಯತ್ನ ಪಡುವ ಅಂತ ಹೇಳಿ ಬಂದ ಎಲ್ಲ ನಮ್ಮ ಕಾರಂತರು ಹೇಳಿದಾಗೆ ಯಾವುದೇ ಒಂದು ಕ್ರೀಡೆಯನ್ನು ಆಯೋಜನೆ ಈ ಶಾಲೆಯಲ್ಲಿ ಮಾಡಿದಾಗ ತುಂಬ ಒಳ್ಳೆಯ ರೀತಿಯ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ಈ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಶಾಲೆಯಲ್ಲಿ ಮಕ್ಕಳು ಮೊದಲಿನಿಂದ ಕಬಡ್ಡಿಯಲ್ಲಿ ತುಂಬ ಮಕ್ಕಳು ಈ ಕ್ರೀಡೆಯಲ್ಲಿ ಆಡಿ ಬೇರೆ ಬೇರೆ ಕಡೆಗಳಲ್ಲಿ ಆಟೋಟಗಳಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದ್ದಿದೆ. ನಮ್ಮ ಮಾಳ ಗ್ರಾಮದಲ್ಲೂ ಹಾಗೆ ಸುಕೇಶ್ ಮೂಲ್ಯ ಅನ್ನುವಂಥ ಹುಡುಗ ಮೊನ್ನೆ ಮೈಸೂರು ಪ್ರಾಂತ್ಯದಲ್ಲಿ ಪ್ರೋ ಕಬಡ್ಡಿಗೆ ಆಯ್ಕೆಯಾಗಿದ್ದಾನೆ. ಈ ಭಾಗದಲ್ಲಿ ಮೊದಲಿನಿಂದ ಕಬಡ್ಡಿ ಮ್ಯಾಚ್ ಅಂತ ಹೇಳಿದರೆ ತುಂಬ ಹೈಸ್ಕೂಲ್ನಲ್ಲಿ ಇರ್ಬೋದು, ಈ ಶಾಲೆಯಲ್ಲಿ ಇರ್ಬೋದು, ಒಳ್ಳೆಯ ವ್ಯವಸ್ಥೆಯಲ್ಲಿ ಕಬಡ್ಡಿಯನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಕೃಷ್ಣ ಮೊಯ್ಲಿಯವರು ಮುಖ್ಯೋಪಾಧ್ಯಾಯರಿರುವ ಸಂದರ್ಭದಲ್ಲಿ ಇರ್ಬೋದು, ಯಾವುದೇ ವಾರ್ಷಿಕೋತ್ಸವ ಇರ್ಬೋದು, ತುಂಬ ವಿಜೃಂಭಣೆಯಿಂದ ಇಲ್ಲಿ ಎಲ್ಲರ ಸಹಕಾರದಿಂದ ಒಗ್ಗಟ್ಟಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ SDMC ಅಧ್ಯಕ್ಷರು ತುಂಬ ಚುರುಕಾಗಿ ಒಳ್ಳೆಯ ಎಲ್ಲರನ್ನು ಒಗ್ಗೂಡಿಸಿ ಕೆಲಸ ಮಾಡುವಂಥ ಒಬ್ಬ ಒಳ್ಳೆಯ SDMC ಅಧ್ಯಕ್ಷರು ಇದ್ದಾರೆ. ಅದೇ ರೀತಿ ನಮ್ಮ ಶಾಲೆ ಇದ್ದರು, ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ನನ್ನ ಅನಿಸಿಕೆ ಆಗ ಹೇಳಿದಾಗ ಈಗ ಮಾಡ್ತಾರೆ ಸರ್ಕಾರ ಕೂಡ, ಒಂದೇ ಶಾಲೆ ಇದ್ದು ಎಲ್ಲ ಶಾಲೆಯ ಮಕ್ಕಳಿಗೆ ಅಲ್ಲಿ ವ್ಯವಸ್ಥೆ ಆಗುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಹಾಗಾದರೆ ಶಿಕ್ಷಕರಿಗೂ ಸ್ವಲ್ಪ ಸುಲಭ ಆಗ್ತದೆ. ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಹಾಗಾಗಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆ ಅನ್ನುವಂಥದ್ದು ಬಹಳ ಮುಖ್ಯ. ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಅದರಲ್ಲಿ ಕ್ರೀಡೆಯಲ್ಲಿ ಪ್ರತಿಭೆ ಇರುವವರಿಗೆ ಇದೊಂದು ಅವಕಾಶ. ಕಬಡ್ಡಿಯಲ್ಲಿ ನನ್ನ ಕೊಡುಗೆಯನ್ನು ಕೊಡಬೇಕಂತೇಳಿ ಸಾಧಾರಣ 1 ಲಕ್ಷ ರೂಪಾಯಿ ಆ ಟ್ರೋಫಿ ಸಹ ಅವರದ್ದೇ. ಹಾಗಾಗಿ ಇಂಥ ಅಧ್ಯಾಪಕರುಗಳು ಒಂದು ಶಾಲೆಯಲ್ಲಿ ಇದ್ದಾಗ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಮಕ್ಕಳ ಮೇಲೆ ಇರುವ ಕಾಳಜಿ, ಶಾಲೆ ಮೇಲೆ ಇರುವ ಕಾಳಜಿಯಿಂದ ಈ ಶಾಲೆ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನಮ್ಮ ರಾಧಾಕೃಷ್ಣ ಜೋಶಿಯವರು ಇರ್ಬೋದು, ಇಲ್ಲಿ ಇರುವಂಥ ಎಲ್ಲ ಶಿಕ್ಷಕರು, ನಮ್ಮ ಕೃಷ್ಣ ಮೊಯ್ಲಿಯವರು, ಅವರನ್ನು ಹೇಳ್ತಲೇ ಇರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಬೇರೆ ಊರಿನವರ ಹತ್ರ ಡೊನೇಷನ್ ತಗೊಂಡು ಬಂದು ಬೋರ್ವೆಲ್ ಎಲ್ಲ ತೋರಿಸಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಶಿಕ್ಷಕರು, ಊರಿನವರು, ಪೋಷಕರು ಎಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಶಾಲೆಯಲ್ಲಿ ಶಿಕ್ಷಣ, ಅದರ ಜೊತೆಗೆ ಇಂಥ ಕಾರ್ಯಕ್ರಮಗಳು, ವಲಯ ಮಟ್ಟದ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಊರಿಗೆ ಬೇರೆ ಬೇರೆ ಕಡೆಯಿಂದ ಜನ ನಮ್ಮ ಕಡೆ ನೋಡುವಾಗೆ ಮಾಡಿದಂಥ ಶಶಿಧರ್ ಭಟ್ರವರೇ, ವಿಶೇಷವಾಗಿ ಈ ಒಂದು ಪಂದ್ಯಾಟದ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ರವಿಚಂದ್ರ ಕಾರಂತರವರೇ, ವಿಶೇಷವಾಗಿ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಅಜಿತ್ ಹೆಗ್ಡೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಾಗ ನಮ್ಮ ಊರಿನ ಎಲ್ಲ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಕನ್ನಡ ಶಾಲೆಗಳ ಮೇಲೆ ಅತಿ ಗೌರವವನ್ನು ಕೊಟ್ಟವರು ನನ್ನ ಆತ್ಮೀಯರಾದಂಥ ಅಜಿತ್ ಹೆಗ್ಡೆ ಅವರೇ. ಅದೇ ರೀತಿ ವಿಶೇಷವಾಗಿ ಈ ಶಾಲೆತರವಾಗಿ ಮೂಡಿಬರಲು ನಮ್ಮ SDM ಹಳೆಬೀದರ್ ಸಂಘದ ಅಧ್ಯಕ್ಷರಾದ ಶಿವರಾಜ್ ಅವರ ತಂಡ, ಅವರಿಗೂ ನಾನು ವಂದಿಸುತ್ತಾ, ಈ ಶಾಲೆಯಲ್ಲಿ ಒಂದು ಉತ್ತಮವಾದಂಥ ತರಬೇತಿಯನ್ನು ನೀಡಿರುವಂಥ ಈ ಶಾಲೆಯ ದೈಹಿಕ ಶಿಕ್ಷಕರಾದ ಸಂಧ್ಯರವರೇ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತು ಎಲ್ಲದಕ್ಕೂ ಹೆಸರುವಾಸಿ ಆಗಬೇಕು. ಅದರಲ್ಲೂ ಕೂಡ ಒಂದು
ಕೂಡಬೆಟ್ಟು ಸರ್ಕಾರಿ ಶಾಲೆ ಇಡೀ ಗ್ರಾಮಕ್ಕೊಂದು ಮಾದರಿ ಸ್ಕೂಲ್ ಆಗಬೇಕೆಂಬ ದೊಡ್ಡ ಕನಸು ಮತ್ತು ಕನಸನ್ನು ಇಟ್ಕೊಂಡು ನಾವೊಂದು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ನಮ್ಮ ಸ್ಕೂಲು PMC ಇಂದ KPS ಸ್ಕೂಲ್ ಆಗಿ ಮಧ್ಯೆ ಆಗಿ ಬರುವ ದಿನಗಳಲ್ಲಿ ಇಲ್ಲಿ 200-300 ಮಕ್ಕಳ ಸಂಖ್ಯೆಯಷ್ಟು ಮಕ್ಕಳು ಇಲ್ಲಿ ಬಂದು ಕಲಿಯುವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಬೇಕೆಂಬ ಉದ್ದೇಶ ಇದೆ. ಅದು ಖಂಡಿತವಾಗಿ ಈಡೇರುತ್ತದೆ. ಈ ಊರಿನ ಎಲ್ಲ ದಾನಿಗಳ ಸಹಕಾರ ಕೂಡ ಇದೆ. ಮಕ್ಕಳೇ, ಇವತ್ತು ನೀವು ಕಬಡ್ಡಿಯನ್ನು ಆಡ್ತೀರಿ. ಕಬಡ್ಡಿ ಈ ಒಂದು ಕ್ರೀಡೆ, ಬೇರೆ ಬೇರೆ ಕ್ರೀಡೆಗಳಿವೆ. ಆ ಕಬಡ್ಡಿಯಲ್ಲಿ ಕೂಡ ನಿಮ್ಮ ದೈಹಿಕ ಸಾಮರ್ಥ್ಯದಿಂದ ಆಡುವಂಥ ಒಂದು ಆಟ. ನೀವೆಲ್ಲ ಅತ್ಯಂತ ಪರಿಶ್ರಮದಿಂದ ಆಡಿದರೆ ನಿಮ್ಮನ್ನು ಹುಡುಕಿಕೊಂಡು ಅದೃಷ್ಟ ನಿಮ್ಮ ಕಾಲ ಬುಡಕ್ಕೆ ಬರ್ತದೆ. ನೀವು ವಂದನೆಗಳು ಸರ್. ಸುಮಾರು 3 ತಿಂಗಳುಗಳ ಕಾಲ ಬಿಸಿಲು, ಮಳೆ, ಗಾಳಿ ಎನ್ನದೆ ನಮ್ಮ ಎಲ್ಲ ಪುಟಾಣಿಗಳಿಗೆ ಉತ್ತಮವಾದ ಕಬಡ್ಡಿ ತರಬೇತಿಯನ್ನು ಸೇರುವಂತಹ ಯೋಗ ಭಾಗ್ಯವನ್ನು ಆ ದೇವರು ಕೊಟ್ಟಿದ್ದಾರೆ. ಅಂದರೆ ಅವರು ಮಾಡಿದಂತಹ ಪ್ರಾಮಾಣಿಕ ಕೆಲಸದ ಒಂದು ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಲ್ಲದೆ ಈಗ ಮೊನ್ನೆ ಆಗಸ್ಟ್ 15 ಕಾರ್ಯಕ್ರಮಕ್ಕೆ ನಾನು ಬರಬೇಕಿತ್ತು, ನನಗೆ ಬರಲಿಕ್ಕೆ ಆಗಲಿಲ್ಲ. ಆ ದಿನದ ಒಂದು ಸಡಗರದಲ್ಲಿ ಮಕ್ಕಳಿಗೆಲ್ಲ ಸಮವಸ್ತ್ರ ನೀಡಿ, ಅದಲ್ಲದೆ ಇವತ್ತು ನಡೆಯುವಂಥ ಎಲ್ಲ ಬಹುಮಾನದ ವ್ಯವಸ್ಥೆಯನ್ನು ಕೂಡ ನಮ್ಮ ರಾಧಾಕೃಷ್ಣ ಜೋಶಿ ಅವರು ಮಾಡಿದ್ದಾರೆ. ಅಂದರೆ ಭಾಳ ಖುಷಿ ಕೊಡ್ತದೆ. ಅದರಲ್ಲಿ ಭಾಳ ಸಂತೋಷ ಪಡೋದಂದರೆ ನಾನು, ಯಾಕೆಂದರೆ ನನಗೆ 8 ವರ್ಷದಲ್ಲಿ ಸಹ ಶಿಕ್ಷಕರಾಗಿ ಒಂದು ಸಲಹೆ ಸೂಚನೆ ಅದೇ ರೀತಿ ಸಹಕಾರವನ್ನು ನೀಡುತ್ತಾ ಬಂದವರು ನಮ್ಮ ರಾಧಾಕೃಷ್ಣ ಜೋಶಿಯವರು. ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಪೋಷಕರ ಪರವಾಗಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಇದ್ದ ಹಾಗೆ ಆ ಕ್ರೀಡೆಯನ್ನು ಯಾರು ಹೆಚ್ಚು ಲೈಕ್ ಮಾಡ್ತಾರೆ ಅವರು ಇಂಟೆಲಿಜೆಂಟ್ ಆಗಿ ಕಲಿಕೆಯಲ್ಲಿ ಕೂಡ ಮುಂದುವರಿತಾರೆ. ಆದ್ದರಿಂದ ಕ್ರೀಡೆ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿ ಇರುತ್ತದೆ. ಮತ್ತು ಈ ಒಂದು ವೇದಿಕೆಯಲ್ಲಿರುವಂಥ ನಮ್ಮ ಆತ್ಮೀಯರಲ್ಲಿ ಅನಿಲ್ ಎಸ್ ಪೂಜಾರಿಯವರ ಒಂದು ಸಹಕಾರ ಈ ಶಾಲೆಗೆ ಸದಾ ಇರುವುದರಿಂದ ನಮ್ಮ ಶಾಲೆ ಅಭಿವೃದ್ಧಿಯಾಗಿದೆ. ಅಜಿತ್ ಹೆಗ್ಡೆಯವರು ಮತ್ತು ಅನಿಲ್ ಎಸ್ ಪೂಜಾರಿಯವರು ನಾವು ಇರುವಂಥ ಸಂದರ್ಭದಲ್ಲಿ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಅಜಿತ್ ಹೆಗ್ಡೆಯವರು, ಸದಸ್ಯರಾಗಿ ಅನಿಲ್ ಎಸ್ ಪೂಜಾರಿಯವರು ಇರುವಂಥ ಸಂದರ್ಭದಲ್ಲಿ ಮಾಳ ಗ್ರಾಮದಷ್ಟು ಪಂಚಾಯಿತಿಯವರು ಅನುದಾನ ಕೊಟ್ಟದ್ದು ಬೇರೆ ಯಾವ ಗ್ರಾಮದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. 5 ಲಕ್ಷದವರಿಗೆ ಕೊಟ್ಟಿದ್ದಾರೆ. ಅದಲ್ಲದೆ ಪ್ರತಿಯೊಂದು ಗ್ರಾಮದ ಶಾಲೆಗಳಿಗೂ ಅಜಿತ್ ಹೆಗ್ಡೆಯವರ, ಅನಿಲ್ ಎಸ್ ಪೂಜಾರಿಯವರ ನೇತೃತ್ವದ ಆ ಒಂದು ಆಡಳಿತ ಇರುವಾಗ ಎಲ್ಲ ಶಾಲೆಗಳಿಗೆ ಕೊಟ್ಟಿದ್ದಾರೆ. ಅದು ನಮಗೆ ಗೊತ್ತಿದ್ದಂಥ ವಿಚಾರ. ಆದ್ದರಿಂದ ಈ ಶಾಲೆಯ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಬಹಳ ಅಪಾರವಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೆ ಅಜಿತ್ ಹೆಗ್ಡೆಯವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ನಮಗೆಲ್ಲ ಪುಣ್ಯ, ನಮ್ಮ ಊರಿನ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಂದರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ. ಈಗ MLA ಬಿಟ್ಟರೆ ಅಜಿತ್ ಹೆಗ್ಡೆಯವರೇ ಪ್ರತಿನಿಧಿ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರೇ. ಹೋದ ವರ್ಷ ನಮ್ಮ ಶಿಕ್ಷಕ ದಿನಾಚರಣೆಯ ಉದ್ಘಾಟನೆಯನ್ನು ಕೂಡ ಅವರ ದಿವ್ಯ ಹಸ್ತದಿಂದ ಮಾಡಿದ್ದಾರೆ. ಯಾಕಂದರೆ ಈಗ ಯಾವುದೇ ಪ್ರತಿನಿಧಿಗಳು ಇರುವುದರಿಂದ MLA ತಪ್ಪಿದರೆ ಅವರಿಗೆ ಆ ಒಂದು ಪೋಸ್ಟ್ ಬರ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದು ಅವರ ತಂದೆ ಕೂಡ ಪ್ರಾಮಾಣಿಕವಾದಂಥ ರಾಜಕೀಯ ಮಾಡಿದವರು. ಆ ರಾಜಕೀಯದಲ್ಲಿ ತುಂಬ ವಿಧಗಳಿವೆ. ಆ ಪ್ರಾಮಾಣಿಕವಾಗಿ ಯಾರು ರಾಜಕೀಯ ಮಾಡ್ತಾರೆ, ಯಾರು ಜನಪ್ರತಿನಿಧಿಗಳಾಗ್ತಾರೆ, ಅವರಿಗೆ ಖಂಡಿತ ಒಳ್ಳೆಯದಾಗ್ತದೆ, ಅಭಿವೃದ್ಧಿ ಆಗ್ತಾರೆ, ಅವರು ವೈಯಕ್ತಿಕವಾಗಿ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಅಜಿತ್ ಹೆಗ್ಡೆಯವರು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಇವರ ನೇತೃತ್ವದಲ್ಲಿ ಈ ಶಾಲೆ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳಾಗಬೇಕು ಅಂತ ನಾನು ಬಯಸ್ತೇನೆ. ನಿಮ್ಮ ಬ್ಯುಸಿ ಇದ್ದರೂ ಕೂಡ, ಕೆಲಸದ ಒತ್ತಡ ಇದ್ದರೂ ಕೂಡ ಈ ಶಾಲೆಯ ಮೇಲೆ ಅಭಿಮಾನ ಹಾಗೂ ಮಕ್ಕಳ ಮೇಲೆ ಅಭಿಮಾನದಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಸಹೋದ್ಯೋಗಿ ಬಂಧುಗಳು ಕೂಡ ಪ್ರಾಮಾಣಿಕವಾದಂಥ ಆ ಒಂದು ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಒಂದು ಶಾಲೆಯಲ್ಲಿ ರವಿಶಂಕರ್ ಸರ್ ಅವರು ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ಇದ್ದಾರೆ. ಅವರು ಒಳ್ಳೆಯ ನಾಯಕರು.
ಈ ಶಾಲೆಯನ್ನು ಇನ್ನೂ ಕೂಡ ಅಭಿವೃದ್ಧಿ ಮಾಡಿ ಅವರ ತಂದೆ ಈ ಶಾಲೆಗೆ ಪ್ರತಿಯೊಂದು ಕೊಡುಗೆಯನ್ನು ಕೊಡ್ತಾರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಅವರ ಒಂದು ಸುಪುತ್ರ ರವಿಶಂಕರ್ ಸರ್ ಅವರು ಈ ಶಾಲೆಯ ಒಂದು ಗೌರವ ಅಧ್ಯಕ್ಷರಾಗಿದ್ದು ಬಹಳ ಖುಷಿ ಕೊಟ್ಟಿದೆ. ನಿಮ್ಮ ನೇತೃತ್ವದಲ್ಲಿ ಶಿವರಾಜರವರು ನೋಡಿ, ಅವರು ವೇದಿಕೆ ಕರ್ತರು ಬರಲಿಲ್ಲ, ಅವರಿಗೆ ಕೆಲಸ ಮುಖ್ಯ. ಅಂತಹ ಒಂದು ಅಧ್ಯಕ್ಷರಿದ್ರೆ ಈ ಶಾಲೆ ಇನ್ನೂ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಶಿವರಾಜ್ ಮತ್ತು ರವಿಶಂಕರ್ ಅವರ ತಂಡ ಈ ಶಾಲೆಯ ಒಂದು ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಂಡು ಈ ಶಾಲೆ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು. ನಮ್ಮ ಶಾಲೆ ಕೂಡಬೆಟ್ಟು ಶಾಲೆ ರಾಜ್ಯದಲ್ಲಿ ಒಂದು ಮಿಂಚುವ ಶಾಲೆ ಆಗಬೇಕು. ಒಳ್ಳೆದಾಯಿತು ಮಾತನಾಡಲಿಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಈ ಕೂಡಬೆಟ್ಟು ಹಿರಿಯ ಪ್ರಾಥಮಿಕ ಶಾಲೆ ಮಾತೃ ಹೃದಯದ ಶಾಲೆ ಅನ್ನೋದಕ್ಕೆ ಬೇರೆ ಮಾತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿಯ ಮುಖ್ಯೋಪಾಧ್ಯಾಯರಾದಂತಹ ರಾಧಾಕೃಷ್ಣ ಸರ್ ಇವರಲ್ಲಿ ನಾನು ಬಂದು ಒಂದು ಮಾತನ್ನು ಕೇಳಿದೆ. ಪಕ್ಕದಲ್ಲಿ ಇರುವಂತಹ ನಮ್ಮ ಅಂಗನವಾಡಿ, ಈ ಅಂಗನವಾಡಿ ಕೇಂದ್ರ ತುಂಬ ನಾನು ದುರಸ್ತಿಯಲ್ಲಿ ಇರುವ ಸಂದರ್ಭದಲ್ಲಿ ನಾನು ಹೆಚ್ಚಿನ ಹತ್ರ ಬಂದು ಕೇಳಿದೆ, ಇಲ್ಲಿ ಶಾಲೆ ಶಿಫ್ಟ್ ಮಾಡ್ಬೋದಾ ಅಂತ. ಅದಕ್ಕೆ ಎರಡು ಮಾತನಾಡದೆ ಮುಖ್ಯೋಪಾಧ್ಯಾಯರು ಅವರ ಮಾತೃ ಹೃದಯದಿಂದ ರಾಧಾಕೃಷ್ಣ ಸರ್ ತೊಂದರೆ ಇಲ್ಲ, ಇಲ್ಲಿ ಮಾಡಿ ನಾವೊಂದು ರೂಮನ್ನು ಕೊಡ್ತೇವೆ ಅಂತ ಹೇಳಿ ಬಹಳ ಪ್ರಾಮಾಣಿಕತೆಯನ್ನು ಅವರು ಮೆರೆದಿದ್ದಾರೆ. ಇದು ಯಾಕಂತ ಹೇಳಿದ್ರೆ ನಾನು ಮಾಡದಲ್ಲಿ ಕೆಲವು ವಿಷಯಗಳನ್ನು ನೋಡ್ಕೊಂಡಿದ್ದೇನೆ ಶಾಲೆಗಳಲ್ಲಿ. ಆದರೆ ಈ ಕೂಡಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಹಳ ಮೇಲ್ ದರ್ಜೆಗೆ ಏರಿದೆ ಅನ್ನೋದು ಯಾಕಂದ್ರೆ ಮಾತೃ ಹೃದಯದಲ್ಲಿ ಸರ್ ಮಾತ್ರ ಅಲ್ಲ, ಅವರ ಸಹಶಿಕ್ಷಕ ವೃಂದದವರಾದಂತಹ ನಮ್ಮ ದೈಹಿಕ ಶಿಕ್ಷಕ ಮೇಡಮ್ ಸಂಧ್ಯಾ ಮೇಡಮ್ ಅವರು ಮತ್ತೆ ಹರಿಣಿ ಮೇಡಮ್ ಅವರು ತುಂಬಾ ಒಳ್ಳೆಯ ಅಧ್ಯಾಪಕರಾಗಿ ಮೆರೆದಿದ್ದಾರೆ. ಮತ್ತೆ ಇವತ್ತು ಕಬಡ್ಡಿ ಪಂದ್ಯಾಟ ಮಕ್ಕಳ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲ ಗೇಮ್ಗಳಿಗಿಂತ ಬಹಳ ಕಷ್ಟವಾದಂತಹ ಗೇಮ್ ಕಬಡ್ಡಿ ಪಂದ್ಯಾಟ. ಈ ಕಬಡ್ಡಿ ಪಂದ್ಯಾಟವನ್ನು ಆಡುವಾಗ ಮಕ್ಕಳಿಗೆ ಬಹಳ ನಾಜೂಕಿಯಿಂದ ಆಡಬೇಕು, ಬೇರೆ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ಆಡಬೇಕಾಗಿರ್ತದೆ. ಬುದ್ಧಿವಂತಿಕೆಯಲ್ಲಿ ಈ ಕಬಡ್ಡಿ ಗೇಮನ್ನು ಆಡಬೇಕು. ಈ ಬುದ್ಧಿವಂತಿಕೆಯ ಜೊತೆಗೆ ನಿಮ್ಮ ಹೃದಯವಂತಿಕೆಯನ್ನು ಕೂಡ ಮೆರೆಸಿಕೊಂಡು ಆಡಬೇಕು. ಯಾರಿಗೂ ತೊಂದರೆ ಆಗದಂತೆ ಒಳ್ಳೆಯ ರೀತಿಯಿಂದ ಶಿಸ್ತುಬದ್ಧ ಜೀವನವನ್ನು ನೀವು ಪಾಲನೆ ಮಾಡಬೇಕು. ಹಾಗೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಶಿಸ್ತಿನ ಪಾಠವನ್ನು ಕೂಡ ನೀವು ಕಲಿಬೇಕಾಗ್ತದೆ. ಆಟವೇ ಮುಖ್ಯವಲ್ಲ, ಶಿಕ್ಷಣವೂ ಮುಖ್ಯ. ಒಂದು ಮಾದರಿ ಶಾಲೆಯಾಗಿ ಮಾಡಲು ನಮಗೆ ಯಾವಾಗಲೂ ಹಗಲಿರುಳೆಂಬುದು ನಾವು ಫೋನ್ ಮಾಡಿದರೆ ನಮಗೆ ಸಹಕಾರ ನೀಡುತ್ತಿರುವಂಥ ಎಲ್ಲ ಗಣ್ಯರು ವೇದಿಕೆಯ ಮೇಲಿರುವಂಥ, ಹಾಗೆ ನಮ್ಮ ಇವತ್ತಿನ ಕ್ರೀಡಾಕೂಟಕ್ಕೆ ಆಗಮಿಸಿದಂಥ ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳಾಗಲಿ, ದೈಹಿಕ ಶಿಕ್ಷಕರಾಗಲಿ, ತೀರ್ಪುಗಾರರಾಗಲಿ, ಎಲ್ರಿಗೂ ತೀರ್ಪುಗಾರರೇ, ಹಾಗೆ ನಮ್ಮ ಶಾಲೆಯ ಅಧ್ಯಾಪಕ ವೃಂದದವರು, ದಾಸೋಹ ಉದ್ಯೋಗಿಗಳು, ಹಾಗೆ ನಮ್ಮ ಮುದ್ದು ಮಕ್ಕಳು. ಮೊನ್ನೆ ಕಾರಣ ಸರ್ ಹೇಳಿದರು, ಬಟ್ರೆ ವರ್ಷ ನಿಮ್ಗೆ ಉಪದ್ರವ ಕೊಡ್ತೇವೆ, ಈ ಸಲ ಒಂದು ಕ್ರೀಡಾಕೂಟ ನೀವೊಂದು ಆಯೋಜನೆ ಮಾಡಬೇಕಂತ ಹೇಳಿ. ಫಸ್ಟಿಗೆ ಹೇಳಿದೆ ನಾನು, ಸರ್ ಆಗೋದಿಲ್ಲ, ಪ್ರತಿ ವರ್ಷ ಮಾಡಿದರೆ ಎಲ್ಲ ಹೊರೆ ಆಗ್ತದೆ, ನೀವು ಹೇಗೆ ಬೇಕಾದರೂ ಮಾಡಿ ಶಾಲೆಯ ದಾಸೋಹದ ಊಟ ಕೊಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದೆ, ಇಲ್ಲ ಸರ್ ಹಾಗೆಲ್ಲ ಒಂದು ಕರೆದು ಮಾಡಿದ್ರೆ ಒಂದು ವ್ಯವಸ್ಥಿತವಾಗಿ ಮಾಡಬೇಕಂತ. ಹಾಗಾಗಿ ನಾವು ಹಳೆ ವಿದ್ಯಾರ್ಥಿ ಸಂಘದವರು ನಮ್ಮ ರವಿಶಂಕರ್ ಸರ್ ಅವ್ರ ಹತ್ರ ಎಲ್ಲ ಕೇಳಿದಾಗ, ಇಲ್ಲ ಬಟ್ ಮಾಡುವ, ಅವರಿಗೆ ಹೇಳಿ ಮಾಡುವ ಅಂತ ಹೇಳಿ ನಮ್ಮದೆಲ್ಲ ಸಹಕಾರ ಉಂಟಂತ ಹೇಳಿದರು. ಹಾಗೆ ಮೊದಲಾಗಿ ನಾವು ಅವರಿಗೆ ಇನ್ನೊಮ್ಮೆ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಂದು ಎಂತ ಹೇಳಿದರೆ, ರವಿಚಂದ್ರ ಸರ್ ಅವರಿಗೆ ನಮ್ಮದೊಂದು ಋಣ ಉಂಟು. ನಮ್ಮ ಶಾಲೆಗೆ ಎಂತ ಬೇಕಾದರೂ ಒಂದು ಇಲಾಖೆ ವತಿಯಿಂದ ಕೇಳಿದರೆ ಅವರು ಇಲ್ಲ ಹೇಳೋದಿಲ್ಲ. ಯಾಕಂತ ಹೇಳಿದರೆ ನಮಗೆ ಈ ಸಲ ಫಸ್ಟಿಗೆ 3 ಜನ ಗೌರವ ಶಿಕ್ಷಕರನ್ನು ಕೊಟ್ಟರು, ಇನ್ನು 3 ಹುದ್ದೆ ಖಾಲಿ ಇದೆ. ಮೊನ್ನೆ ಪುನಃ ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಪುನಃ 2 ಹುದ್ದೆಗಳನ್ನು ಮೊನ್ನೆ ಅಷ್ಟೇ ಕೊಟ್ಟರು. ಹಾಗೆ ಅವರಿಗೆ ಮತ್ತು ಇಲಾಖೆಗೆ ನಮ್ಮ ಶಾಲೆ ವತಿಯಿಂದ ಮಗದೊಮ್ಮೆ ಕೃತಜ್ಞತೆಗಳು. ಹಾಗೆ ಇವತ್ತು ನಡೆಯುವಂಥ ಕ್ರೀಡಾಕೂಟವು ಒಂದು ಒಳ್ಳೆಯ ರೀತಿಯಲ್ಲಿ ನಡೆದು ಎಲ್ಲ ಒಂದು ನಮ್ಮ ಶಾಲೆಯಲ್ಲಿ ಒಳ್ಳೆಯ ರೀತಿಯ ಕ್ರೀಡಾಕೂಟ ಆಗಿದೆ ಅಂತ ಹೇಳಲಿಕ್ಕೆ ಎಲ್ಲರೂ ಕಾರಣಕ್ಕೂ ಭೂತರಾಗಬೇಕಂತ ಹೇಳಿ ಮುಂದೆಯೂ ಎಲ್ಲರ ಸಹಕಾರವನ್ನು ಈ ಶಾಲೆಗೆ ಕೋರುತ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದೀರಿ, ಇನ್ನೂ ಕೊಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಪಂದ್ಯಾವಳಿಯ ಫಲಿತಾಂಶ: ತೀವ್ರ ಪೈಪೋಟಿಯಿಂದ ಕೂಡಿದ ಪಂದ್ಯಗಳಲ್ಲಿ ವಿವಿಧ ಶಾಲೆಗಳ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದರು. 14ರ ವಯೋಮಾನದ ಬಾಲಕರ ವಿಭಾಗ ಪ್ರಥಮ ಸ್ಥಾನ ಗುರುಕೃಪಾ ಸೆಂಟ್ರಲ್ ಸ್ಕೂಲ್ ಬಲ್ಯೊಟ್ಟು, ದ್ವಿತೀಯ ಸ್ಥಾನ
PM ಶ್ರೀ KPS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಳ. 14ರ ವಯೋಮಾನದ ಬಾಲಕಿಯರ ವಿಭಾಗ ಪ್ರಥಮ ಸ್ಥಾನ ಶ್ರೀ ಲಕ್ಷ್ಮೀದೇವಿ ಆಂಗ್ಲ ಮಾಧ್ಯಮ ಶಾಲೆ ಬೋರ್ಕಟ್ಟೆ. ದ್ವಿತೀಯ ಸ್ಥಾನ PM ಶ್ರೀ KPS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಳ. ಆತಿಥೇಯ PM ಶ್ರೀ KPS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು. ತಂಡವು ಬಾಲಕ ಹಾಗೂ ಬಾಲಕಿಯರ ಎರಡೂ ವಿಭಾಗಗಳಲ್ಲಿ ರನ್ನರ್ ಅಪ್ ದ್ವಿತೀಯ ಸ್ಥಾನ ಪಡೆದು ಗಮನಾರ್ಹ ಸಾಧನೆ ಮಾಡಿದೆ. ವಿಜೇತ ತಂಡಗಳಿಗೆ ಸಮಾರಂಭದಲ್ಲಿ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಿದರು. ಶ್ರೀಯುತ ಅನಿಲ್ ಎಸ್ ಪೂಜಾರಿ ಅವರು ಹಾಗೆ ಅವರ ಜೊತೆ ಎಲ್ಲ ಗಣ್ಯರು ಸೇರಿ ಆ ಮಕ್ಕಳಿಗೆ ಕ್ರೀಡಾಪಟುಗಳಿಗೆ ಟ್ರೋಫಿಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತೇವೆ.